ಯಾರು ಪದ್ದು ಫೋನ್ ಮಾಡಿದ್ದು? ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀಗಲ್ಲ? ಯಾರು ಫೋನ್ ಮಾಡಿದ್ದು? ಅದ ರೀತಿ ನನ್ನ ಮಗ ಲೋಫರ್, ನನ್ನ ಮಗ ನಮ್ಮ ಬಾವ ರಾಧಕ್ಕನ್ ಗಂಡ ಆಗ ಏನಿಯ ಆ ಭದ್ರಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟವನಂತೆ. ಏನು ಹೇಳ್ತಾ ಇದೀಯ ಪದ್ದು? ನಿಜನಾ? ಹೌದು, ಈಗ ತಾನೇ ಏನಿಯ ಅದೇ ಭದ್ರಮ್ಮನ ಮಗನ ಲವರ್ ಅವಳಲ್ಲ, ಅವಳೇನಿಯ ಫೋನ್ ಹಾಕಿದ್ಲು. ರಾಧಂಗೆ ತಂಗಿನೇನಿ ಆಗಬೇಕು. ಎಂಥ ಕೆಲಸ ಮಾಡೋನು ನೋಡು. ಅಲ್ಲ, ಡೈವರ್ಸೇ ಆಗಿಲ್ಲ, ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಮದುವೆ ಮಾಡ್ಕೊಂಡವನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಏನಾರ ಒಂದು ಮಾಡಲೇಬೇಕು, ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನೋಡು. ಹಿಂಗೆ ಆದರೆ ನೀನಿಯ ಭಾಳ ಕಷ್ಟ ಆಯ್ತದೆ ರಾಧಕ್ಕನ ಜೀವನ. ಅಲ್ಲ, ಅವನು ಮದುವೆ ಮಾಡ್ಕೊಂಡ್ರೆ ನನಗೇನು ತೊಂದರೆ ಇಲ್ಲ ಬಿಡು, ರಾಧಕ್ಕನ ಜೀವನ ಸೆಟ್ಲ್ ಆಗೇ ಆಯ್ತದೆ. ಆದರೆ ಈ ಕಳ್ಳನ ಮಗುಂಗೆ ರಾಧಕ್ಕನ ಬೆಲೆ ಏನು ಅಂತ ಅರ್ಥ ಆಗಿ ರಾಧಕ್ಕನ ಕಾಲು ಮುಂದಕ್ಕೆ ಬಂದು ಬೀಳ್ಬೇಕೆ ಜಯಮ್ಮ. ಹಂಗೆ ಮಾಡೇ ಮಾಡ್ತೀನಿ ಅಂತ ಟೈಮ್ ಬಂದೇ ಬರ್ತದೆ, ನೋಡ್ತಾ ಇರು. ಪದ್ದು, ಈ ಬಿಸಿದಾಗೆ ಅದು ಎಷ್ಟು ಸಹಾಯ ಬೇಕೋ ಹೇಳು, ಅಷ್ಟು ಸಹಾಯನೂ ನಾನು ಮಾಡ್ತೀನಿ. ರಾಧಕ್ಕನ ಕಾಲು ಮುಂದಕ್ಕೆ ಬಂದ ನನ್ನ ಮಗ ಬೀಳಲೇಬೇಕು ನೋಡು. ಈಗ ಏನು ಮಾಡಬೇಕು ಅಂತ ಅನ್ನಿಸ್ತೈತೆ ನಿನಗೆ, ಅದನ್ನು ಮಾಡು. ರಾಧಕ್ಕಂಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡು. ಮುಂದಕ್ಕೆಲ್ಲ ಮಾಡೋಣ. ಆ ಭದ್ರ ಮುಂದಾಗೆ ಕೋಟಿ ಇರ್ಬೋದು, ಆದರೆ ನಾವು ನೋಡ್ಕೊಳ್ಳೋಣ. ಕೋಟಿನೂ ಇರಾಕಿಲ್ಲ, ಬೋಟಿನೂ ಇರಾಕಿಲ್ಲ. ಅವಳು ನಮ್ಮ ಕಾಲು ಮುಂದಕ್ಕೆ ಬಂದು ಬೀಳಬೇಕು, ಅವಳ ಮಗಳು. ಹಂಗೆ ಮಾಡೇ ಮಾಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಕಾಳು ನನ್ನ ಮಗ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದ ತಕ್ಷಣ ಏನಿಯ ನಿಮ್ಮ ಅತ್ತೆಗೆ ಬೀರ್ನ ಹೋಗ್ಬಿಟ್ಟು ಏನೋ ಒಂದು ಹೇಳೋಗು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಕರ್ಗೋಗ್ಬಿಟ್ಟಳು. ಎಂತ ನನ್ನ ಮಗ ಅಂತ ಹೇಳಿದ್ರೆ ಏನು ಮಾಡಬೇಕು ಗೊತ್ತಾಯ್ತಾನೆ ಇಲ್ಲ. ಸರಿ ಹೋಗು, ಮಂತಕ್ಕೆ ಹೋಗಿ ಇವಾಗ ಸದ್ಯಕ್ಕೆ. ಸರಿ ಹೋಯ್ತೀನಿ ಇರು ಮಂತಕ್ಕೆ. ನೀನಿಯ ಹೋಗ್ಬಿಟ್ಟು ರಾಧಕ್ಕನ್ನ ನೋಡ್ಬೇಕಲ್ಲ. ರಾಧಕ್ಕ ಬೇಜಾರು ಮಾಡ್ಕೋಬಾರ್ದು. ರಾಧಕ್ಕ ಪೌಡ್ರು ಮಾಡ್ತೈತೆ ಕುಂತ್ಕೊಂಡು. ಪೌಡ್ರಿಗೆಲ್ಲನೂ ಸ್ವಲ್ಪ ಏನೇನು ಐಟಮ್ಸ್ ಇತ್ತೆಲ್ಲ ಹುರ್ಕೊಂಡೆಲ್ಲ ರೆಡಿ ಮಾಡ್ಕೊತಾ ಇತ್ತು. ಮನೆಗೇನೇ ಇರ್ತದೆ. ಇರು ಹೋಯ್ತೀನಿ. ಫಸ್ಟ್ ಹೋಗು. ಅತ್ತೆ, ನಿಮ್ಮ ಮಗ ನೋಡಿ ಅತ್ತೆ, ಆ ಭದ್ರಮ್ಮನ ಮಗಳನ್ನ ಮದುವೆ ಏನಿಯ ಮಾಡ್ಕೊಂಡವನಂತೆ. ಏನೇ ಹೇಳ್ತಿದ್ದೀಗ ಪದ್ದಿ? ಹೂ ಕಣತ್ತೆ, ಈಗ ತಾನೇ ನೀ ವಿಷಯ ಗೊತ್ತಾಯ್ತು. ಗೊತ್ತಾಗಿದ ತಕ್ಷಣ ಏನಿಯ ಓಡ್ ಬಂದೀವ್ನಿ. ನಿಜವಾಗ್ಲೂ ಮದುವೆ ಏನಿಯ ಮಾಡ್ಕೊಂಬಿಟ್ಟವನಂತೆ. ಈಗ ಏನು ಮಾಡಬೇಕು ಅಂತ ಏನಿಯ ಗೊತ್ತಾಯ್ತಿಲ್ಲ. ಲೆಕ್ಕ ಹಾಕೊಳ್ಳಿ, ರಾಧಕ್ಕ ಡೈವರ್ಸೂ ಕೊಟ್ಟಿಲ್ಲ, ಹಂಗೇನೇನಿಯ ಮದುವೆನೂ ಮಾಡ್ಕೊಂಬಿಟ್ಟವನಿ. ಇದೆಲ್ಲ ಬೇಕಿತ್ತಾ? ಅಯ್ಯೋ, ನಮ್ಮ ವಂಶದಾಗ ತೆಪ್ಪಾಗ್ಬಿಟ್ಬಿಟ್ಟವನು ಕಣ್ಪದ್ದಿ, ತೆಪ್ಪಾಗ್ಬಿಟ್ಬಿಟ್ಟವನಿ ಕಂತ್ರಿ ನನ್ನ ಮಗ. ಅಲ್ಲ, ಯಾಕಿಂತ ಕೆಲಸ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಡೈವರ್ಸ್ ಕೊಡಲಿಲ್ಲ ಅಂತಂದರೆ ಮದುವೆ ಮಾಡ್ಕೊಳಕ್ಕಿಲ್ಲ ಬಿಡು, ಹೆಂಗೋ ಒಂದು 2 ದಿನ ಇದ್ಕೊಂಡು ಭದ್ರ ಮುಂತಾಗ ಮಾತಾಡ್ಬಿಟ್ಟು ಏನೋ ಒಂದು ಸಮಜಾಯಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಈಗ ನೋಡಿದ್ರೆ ಹಿಂಗಾಗೋಗ್ಬಿಡ್ತಲ್ಲ. ಏನಮ್ಮಿ ಮಾಡೋದು? ನಂಗಂತೂ ಒಂದೊಂದಲ್ಲ ಈ ನನ್ನ ಮಕ್ಕಳಿಂದ ನನಗೆ ರಾಧಂಗೆ ಅಮ್ಮಂಗೆ ಎಲ್ಲ ಏನಂತ ಉತ್ತರ ಕೊಡಲಿ. ರಾಧವ್ರ ಅಮ್ಮ ಅವರೆಲ್ಲ ಸುಮ್ಮನೆ ಬಿಟ್ಟೋರೆ. ನನ್ನೇ ಕ್ಯಾಕುರ್ ಸುಗ್ಯಕ್ಕಿಲ್ವೇ? ಈ ನನ್ನ ಮಗ ಮಾಡ್ಕೊಳ ಕೆಲಸ ಒಂದೊಂದಲ್ಲ. ಅತ್ತೆ, ನೀವು ಮಾತ್ರ ನೈಸ್ ಮಾಡ್ಬಿಟ್ಟು ಮಾತ್ರ ಕರ್ಗೋಗ್ಬೇಡಿ. ಈಗಲೇ ಹೇಳಿದ್ದೀನಿ, ಅವ್ರು ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ಬೋದೇನೋ. ಆಡಕ್ಕೆ ಮಾತ್ರ ನೀವು ಏನು ಬಗ್ಬಿಟ್ಟು ಏನು ಇದು ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿರ್ರಿ. ನನಗಂತೂ ಏನು ಹೇಳ್ಬೇಕು ಅಂತ ಏನಿ ಅರ್ಥ ಆಯ್ತಿಲ್ಲ. ಛೇ, ಎಂಥ ಕತೆ ಮಾಡ್ಬಿಟ್ರಲ್ಲ ಭಾವ. ಅತ್ತೆ, ಅಲ್ಲಿ ನೋಡಿ ಅತ್ತೆ, ನಿಮ್ದು ಹಂಗೇನೆಯ ಮಾವೊಂದು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅತ್ತೆ. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿ ಅತ್ತೆ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಈಗ ತಾನೇ ನಮ್ಮ ಅಮ್ಮನ ಆಶೀರ್ವಾದ ತೊಗೊಂಡು ಬಂದ್ವಿ, ಈಗ ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ದಯವಿಟ್ಟು ನಮ್ಗೆ ಆಶೀರ್ವಾದ ಮಾಡಿ. ಯಾಕತ್ತೆ ಆಶೀರ್ವಾದ ಮಾಡೋಕ್ಕಿಲ್ವಾ? ಅದ್ಯಾಕೆ ಹಿಂದಕ್ಕೆ ಹೋಯ್ತಾ ಇದ್ರಲ್ಲ? ಮಾವನ್ನು ನಿಮ್ಮನ್ನು ಇಬ್ಬರೂ ಜೊತೆ ನಿಲ್ಲಿಸ್ಬಿಟ್ಟು ಆಶೀರ್ವಾದ ತಗೊಂಡೋಗನಿ ಅಂತ ನೆನೆಯೇ ಬಂದಿರೋದು. ನಮ್ಮ ಮದುವೆಗೆ ದೊಡ್ಡವರ ಆಶೀರ್ವಾದ ತುಂಬಾ ಮುಖ್ಯ. ನೋಡಿ, ನಿಮ್ಮ ಮಗ ತಾಳಿ ಕಟ್ಟಿದ್ದಾನೆ ನನಗೆ. ಈಗ ನಾನು ಈ ಮನೆ ಸೊಸೆ ಆಗಬೇಕು, ಅಂತ ಹೇಳಿದ್ಮೇಲೆ ನೀವು ಆಶೀರ್ವಾದ ಮಾಡಲೇಬೇಕಲ್ವ ಅತ್ತೆ? ಆಶೀರ್ವಾದನ ಮಾಡಿ. ಲೋ, ನೀನು ಎಂಡ್ರು ಡೈವರ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಎತ್ತರ ಹೊಟ್ಟೆ ಉರಿಸ್ಬೇಕು ಅಂತ ನನಗೆ ಎಷ್ಟು ದಿನ ಕಾಯ್ಕೊಂಡಿದ್ದೆ ಕಣ್ಲ ನೀನು. ಇಂಥ ಕೆಲಸನೆಲ್ಲ ನೀನು ಮಾಡೋದು? ಅದು ಹೆಂಗ್ಲ ನೀನು ರಾಧಂಗೆ ಪೈವರ್ಸು ಏನು ಕೊಡ್ತಿದ್ದಂಗೆ ತಾಳಿ ಕಟ್ಕೊಂಡದು ಹೆಂಗ್ಲ ಬಂದ್ಬಿಟ್ಟೆ ನೀನು? ಹೆಂಗ್ಲ ಬಂದೆ ಇವಳನ್ನ? ಲೇ ಮನೆಯಾಳು ಬಿತ್ರಿ, ನನ್ನ ಮನೇನ ಹೊಡಿಬೇಕು, ನನ್ನ ಸೊಸೆನ ಹಾಳು ಮಾಡಬೇಕು, ನನ್ನ ಮಗುನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನಂತೂ. ಇಷ್ಟು ದಿನದ ಕಾಯ್ಕೊಂಡಿದ್ದೆ ಬಗಳು. ಇಂಥ ಬಾಳಿ ಯಾಕಲೇ ಬಾಳ್ತಿದ್ದೀಗ? ಮದುವೆ ಆಗಿರೋ ಹುಡುಗನೇ ನೀ ಬೇಕಿತ್ತ ನಿನಗೆ? ಪ್ರಪಂಚದಾಗ ಯಾರೂ ಮದುವೆ ಆಗದಿರೋರು ಇರಲಿಲ್ವೇನೆ ನಿನಗೆ? ಮದುವೆ ಆಗಿರೋನ್ನ ಹಿಂದೆ ಬಿದ್ದುಬಿಟ್ಟು ನೀನು ಇಂಥ ಕೆಲಸ ನೀನು ಮಾಡೋದು ನಾಚಿಕೆ ಆಯ್ತದೆ ನಿನ್ನ ಬಾಳ್ಗಿಷ್ಟು. ನಿಮ್ಮ ಅಮ್ಮನ ಮೀರಿಸ್ತೀಗ ನೀನಂತೂ ಮಿಟ್ಟುಗ್ಲಾಡಿ. ನಿಂಗೆ ಎಷ್ಟು ಹೇಳ್ಬೇಕು ಹೇಳು? ನಿನ್ಗಂತೂ ನಿನಗೆ
ಬಾಯಿ ಬೊತ್ತದೆ ನೋಡು ನನ್ಗಂತೂನು. ಏನ್ರ ಅವಳಿಗಂತೂನುವೆ ಮಾನ ಮರ್ವದಿ ಅನ್ನೋದು ಏನೂನುವೆ ಇಲ್ಲ. ಅವರಂತೂ ಬುಟ್ ಜನ ಅವರು, ಆವತ್ತಿಂದನೂ ಬುಟ್ಟವ್ರೆ ಅವರು. ನೀನು ಬುಟ್ ಕುಂತ್ಬಿಟ್ಟಿದೀಗಲ್ವೇನ್ಲ ನೀನುನುವೆ. ಆ ಏಳ ಏಳ್ ಬುಟ್ಕೊಂತಿದೀಗ. ಎತ್ತಪ್ಪ ಅಮ್ಮನೇನಿಯ ಬ್ಯಾಡ ಅಂತ ಬಿಟ್ಬಿಟ್ಟು ಕಟ್ಕೊಂಡಿರೋ ಎಂಡ್ರ ಮೋಸ ಮಾಡ್ಬಿಟ್ಟು ಇದೇನ್ ಬೇವರ್ಸಿ ಬಾಳು ಅಂತ ಬಾಳ್ತಾ ಇದೀಗ ಕಣ್ಮಗ. ನೀನಂತೂನುವೆ ನಾಚಿಕೆ ಆಗ್ಬೇಕು. ಅವತ್ತೇ ನೀ ಹೇಳ್ಬಿಟ್ಟಿದೀನಿ, ನೀ ನನ್ನ ಮಗನೇ ಅಲ್ಲ ಏನೂನುವೆ ಅಲ್ಲ ಅಂತ ಹೇಳ್ಬಿಟ್ಟು ನೋಡು. ಥು, ಹೊಂಟೋಗ್ಬಿಡು ಇಲ್ಲಿಂದ. ಅಮ್ಮ ಇದ್ರಾಗ ನನ್ ತೆಪ್ಪೇನೂ ಇಲ್ಲ. ತೆಪ್ಪೆಲ್ಲನೂ ನಿಂದೇನೆಯ. ನಂಗೆ ಇಷ್ಟ ಇಲ್ದಿರ ಮದುವೆ ಮಾಡಿರೋದು ನೀನು. ನಾನು ಅವತ್ತಿಂದನೂ ಇವಳೇನಿಯ ಲವ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅವಳು ಬೇಡ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದ್ದು ಎಲ್ಲನೂ ನೀನೇನಿಯ ತಾನೇ. ಇದೆಲ್ಲನೂ ಬೇಕಾಗಿತ್ತ ನನಗೆ? ನೋಡು ನಾನಂತೂ ಇವಳನ್ನ ಮದುವೆ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಇವಳೇನಿಯ ಈ ಮನೆ ಸೊಸೆ. ಏನು ಗುರಾಯಿಸ್ಕೊಂಡು ನೋಡ್ತಾ ಇದೀಯಾ? ಹೋ, ನಾವಿಬ್ರು ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಹೌದೌದೌದು, ನೀನು ಅನ್ಕೊಂಡಿದ್ಮೇಲೆ ಅದೆಲ್ಲಿ ಸಾಧ್ಯ ಆಗಬೇಕು? ರಾಧನ್ ಕರ್ಕೊಂಡು ಇಲ್ದಿರೋ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಡೈವರ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಏನೆಲ್ಲ ನಾಟಕ ಆಡಿದೆ. ಹೀಗೇನಾಯ್ತು? ಕೊನೆಗೂ ನಾನೇ ಗೆದ್ದಿದ್ದು. ನೋಡು, ನನ್ನ ಮುಂದೆ ಯಾರು ಏನು ಮಾಡೋಕ್ಕಾಗಕ್ಕಿಲ್ಲ. ನೀನು ರಾಧನ್ ಪರ ಇದ್ರೆ ನನ್ನ ಗಂಡ ನನ್ನ ಪರ ಅವನೇ. ಯಾರು ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ. ಮೂರು ಬುಟ್ಟರು ಊರ್ಗೆ ದೊಡ್ಡರಂತೆ. ಅಯ್ಯಪ್ಪ ಅಮ್ಮ, ನನ್ಗೆ ಏನಿಯ ಪರ್ಕೆ ಹೊಡಿತಾ ಇದೆಯೇನಮ್ಮ? ಹರ್ಕಿಗಲ್ಲ, ನಿಂಗೆ ಬೂಟ್ಸ್ನಾಗ ಹೊಡಿಬೇಕು ಕಣ್ಲಾ, ಬೂಟ್ಸಾಗೆ. ಆದ್ರೆ ಏನ್ ಮಾಡ್ತೀಗ ಗೊತ್ತಾಯ್ತಲ್ಲ ನನಗೆ ಸಿಟ್ಗೆ. ನೋಡು, ಆಶೀರ್ವಾದ ಅಲ್ವಾ, ಈ ಪರ್ಕೆ ಏಟಾಗೆ ನಿಮ್ಮಿಬ್ರಿಗೂ ಆಶೀರ್ವಾದ ಮಾಡ್ತಾ ಇವನಿ. ಅಮ್ಮ ನೀನ್ ಹಿಂಗೆಲ್ಲ ಹೊಡಿಬೇಡ ಕಣಮ್ಮ. ಇದು ಯಾಕಮ್ಮ ಹಿಂಗ್ ಹೊಡಿತಾ ಇದೀಗ? ನಾನೇನ್ ಅಂತ ಮಾಡ್ಬಾರ್ದು ತೆಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಏನಾದ್ರು ತೆಪ್ಪೇನಮ್ಮ? ನೀನ್ ಇದು ಯಾಕಮ್ಮ ಹಿಂಗ್ ಮಾಡ್ತಾ ಇದೀಗ? ನಿಮ್ಮಮ್ಮ ಎಂಥವ್ರು ಇರ್ಬೇಡ ನಿಮ್ಮಮ್ಮ. ಹಾ, ಈ ಮದುವೆ ಮಾಡ್ಕೊಂಡು ಹೊಸ್ದಾಗಿ ಬಂದಿದ್ದೀವಿ, ಆಶೀರ್ವಾದ ಮಾಡೋದು ಬಿಟ್ಬಿಟ್ಟು ಇದೇನಿದು ಪರ್ಕೆ ತಗೊಂಡು ಹೊಡಿತಾವ್ರಲ್ಲ. ಇಂಥ ಅಮ್ಮನ ನಾನು ಎಲ್ಲೂ ನೋಡಿಲ್ಲ. ಛೇ ಛೇ ಛೇ, ಇಂಥ ಫ್ಯಾಮಿಲಿನಾಗ ಇದೆಯಲ್ಲ ಬೇಬಿ ನೀನು. ಇಂಥ ಫ್ಯಾಮಿಲಿ, ಕಿತ್ತೋಗಿರೋ ಫ್ಯಾಮಿಲಿ. ಎಂಥ ಫ್ಯಾಮಿಲಿನಾಗ ಇದೆಯಾ ನೀನಂತೂ ನೆನೆಸ್ಕೊಂಡ್ರೆ ನೀಯಾ? ಅಬ್ಬಬ್ಬಬ್ಬ, ಛೀ 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 ಛೀ. ಏನೆಂದೆ ಮನಿಯಾಳಿ? ಅಮ್ಮ ನನ್ನ ಹೆಂಡತಿಗೆ ಹೊಡಿತಾ ಇದೀನಮ್ಮ. ಅದು ಪರ್ಕೆನಾಗೆ ಬಂದಿರೋ ಮೊದಲನೇ ದಿನ ನೀನು ಪರ್ಕೆ ಪೂಜೆ ಮಾಡಿದೀನಮ್ಮ ನೀನು. ಪರ್ಕೆನು ಪೂಜೆ ಮಾಡ್ತೀನಿ, ಇಲ್ಲೇ 2 ನಿಮಿಷ ನಿಂತ್ಕೊಂಡ್ರೆ ಬೆಟ್ಟಿನ ಪೂಜೆನೂ ಮಾಡ್ಬಿಡ್ತೀನಿ. ಸುಮ್ಕೇನೆ ಇಲ್ಲಿಂದ ಹೊಂಟೋಗ್ಬಿಡು. ನನ್ನ ಕಣ್ಣು ಮುಂದೆ ನೀನು ಎಲ್ಲೋ ನಿಂತ್ಕೊಬೇಡ. ಇನ್ನು ಹೊಂಟೋಗ್ಬಿಡು. ನನ್ನ ಕಣ್ಣು ಮುಂದೆ ಏನಾರ ನೀನು ಕಾಣಿಸ್ಕೊಂಡ್ಬಿಟ್ಟು ನೀನು ಎಕ್ಕಡದಾಗೆ ಏನು ಯೋಟ್ ಬೀಳೋದು ನಿಂಗಂತೂ ಹೊಂಟೋಗ್ಬಿಡ್ಲ. ನೀನು ಹೊಂಟೋಗ್ಬಿಡು. ಥು, ಎಂಥ ಪಾಪಿ ನನ್ನ ಮಗ ಇರ್ಬೇಡ ನೀನಂತೂ. ಎದ್ದು ಅಪ್ಪ ಅಮ್ಮಂಗೆ ಬೆಲೆ ಕೊಡ್ದಿರನು ನೀನು ಯಾ ಸೀಮೆ ಮಗ ಕಳ್ಳ ನೀನಂತೂ. ನೋಡ್ಲಾ, ಹೊಂಟೋಗ್ಬಿಡ್ಲಾ, ನೀನು ಹೊಂಟೋಗ್ಬಿಡು. ಬೇಬಿ, ಇಂಥ ಕಿತ್ತೋಗಿರೋ ಫ್ಯಾಮಿಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಿತ್ತೋಗಿರೋ ಚಪ್ಪರ್ ಫ್ಯಾಮಿಲಿ. ನಮ್ಮಮ್ಮಗೂ ಇಷ್ಟ ಆಗಲಿಲ್ಲ ನಾವು ಮದುವೆ ಮಾಡ್ಕೊಂಡಿರೋದು. ಆದರೆ ನಮ್ಮಮ್ಮ ಪರ್ಕೆಲಿ ಹೊಡಿಲೇ ಇಲ್ಲ. ಆದರೆ ನಿಮ್ಮಪ್ಪ ನೋಡ್ದ ಹೆಂಗೆ ಹೊಡಿತಾಳೆ ಪರ್ಕೆಗೆ ನೀನಿಯ. ಹಬ್ಬಬ್ಬಬ್ಬ, ಇದೇ ಸಂಸ್ಕಾರ ಅಂತ ಹೇಳಿದ್ರೆ ಅಯ್ಯೋ 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 ಬೇಬಿ, ನೀನು ನೋವಾಯಿತು ಅಂತ ಅನ್ನಿಸ್ತದೆ. ಬಾ ಹೋಗೋಣ ಇಲ್ಲಿಂದ. ಇವ್ರೇನಾದರೂ ಮಾಡ್ಕೊಂಡು ಸಾಯ್ಲಿ. ಯಾಕೆ ಇಷ್ಟೊಂದೆಲ್ಲ ನಿಮ್ಮ ಅಮ್ಮನ ಹತ್ರ ಬಂದೆ ಅಂತ ಈಗ ಅನ್ನಿಸ್ತೈತೆ. ನೀನು ಹೇಳ್ದೆ ಬೇಡ 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 ಹೋಗೋದು, ನಮ್ಮಮ್ಮ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಾನೇ ಏನಿಯ ಕೇಳಲಿಲ್ಲ. ಓ, ಎಂಟಿಗೆ ನೀ ಅಮ್ಮ ಸರಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದೀಗ. ಹೇಳು. ಇಷ್ಟು ಹೇಳಿಲ್ಲ ಅಂದ್ರೆ ಹೆಂಗೆ ಹೇಳ ಪರವಾಗಿಲ್ಲ. ಹೇಳು. ನಾನು ಸರಿ ಇಲ್ಲ, ನಿಮ್ಮ ಅಪ್ಪ ಸರಿ ಇಲ್ಲ, ನಿನ್ನ ಅಣ್ಣ ಸರಿ ಇಲ್ಲ, ನಿನ್ನ ತಮ್ಮ ಸರಿ ಇಲ್ಲ, ಯಾರು ನಡುವೆ ಸರಿ ಇಲ್ಲ. ಇನ್ನು ಯಾರು ಸರಿ ಅವರೇ ಹೇಳು? ಯಾರು ಸರಿ ಇಲ್ಲ ಮನೆಯಾಗೆ. ಎಲ್ಲನೂ ನೀನೇನಿಯ ಸರಿಯಾಗಿರೋದು ಅಂತ ಹೇಳಿದ್ರೆ ಅಲ್ವೇನಾ? ನೀನು ಭಾಳ ಸರಿಯಾಗಿದ್ಯಾ ಬಿಡಪ್ಪ ನೀನಂತೂ. ಹೋಗು ಮನೆಯಿಂದ ಹೋಗ್ಬಿಡು. ಕೊನೆಗೂ ನಾನು ಮದುವೆನೇ ಮಾಡ್ಕೊಂಡು ಬಂದ್ಬಿಟ್ಟ. ಇಲ್ಲಿಂದ ಹೋಗು ಅಂತ ಹೇಳ್ದೆ ತಾನೇ ಮಗ. ಇಲ್ಲಿ ನಿಂತ್ಕೊಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಜಾಟ ಬರೆಸ್ತಿದ್ದೀಗಲ್ಲ ನೀನು. ಹೋಗ್ಲಾ ಇಲ್ಲಿಂದ. ಒಂದು ಕ್ಷಣ ನಿಂತ್ಕೊಡುದಿಲ್ಲ ಅಂತ ನೀನು ಒಯ್ತಾ ಇರಬೇಕು. ನೀನು ಅಷ್ಟೇ ಏನಿಯ. ಇಲ್ಲೇನು ನಿಂತ್ಕೊಬಿಟ್ಟೆ ಅಂದರೆ ಮತ್ತೆ ಪೂಜೆ ಆಯ್ತಾವ ನಿಂಗೆ. ಈ ಬಿಲಾಲಿನ ಕರ್ಕೊಂಡು ಹೊಂಟೋಗು. ಅದೇನು ಮಾಡಬೇಕು ಅಂತ ಅನ್ಕೊಂಡಿದೀಯೋ ಹೋಗಿ ಅದನ್ನೇನಿಯ ಮಾಡೋಗು. ಇಲ್ಲಿ ಮಾತ್ರ ಎಲ್ಲೂ ನಿಂತ್ಕೋಬಾರ್ದು ಅಷ್ಟೇ ಏನಿಯ. ಹೋಗು ಅಂತ ಹೇಳ್ದೆ ತಾನೇ. ಒಯ್ತೀನಿ ಒಯ್ದೆ ಇನ್ನೇನು. ಇಲ್ಲಿ ನಿಂತ್ಕೊಂಡು ಇನ್ನೇನು ಮಾಡಲಿ? ನೀನೇ ಪರ್ಕೆಗೊಳ್ಬಿಟ್ಟು ಬೆಲೆ ಕೊಡಲಿಲ್ಲ ಅಂತಂದ್ರೆ ಇಲ್ಲಿ ತಾನೇ ನಾನು ನಿಂತ್ಕೊಂಡು ಏನು ತಾನೇ ಮಾಡಲಿ? ನಾನು ನೀನು ಡೈವರ್ಸ್ ಏನೇನಿಯ ಕೊಟ್ಟಿಲ್ಲ. ಆದ್ರೂ ನೀನು 2ನೇ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀಗ ಅಂತ ಹೇಳಿದ್ರೆ ನಿನ್ನಂತೂ ನಾನು ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನನಗೆ ಗೊತ್ತು ನಾನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನಂತೂ ಇಷ್ಟು ದಿನ ಅತ್ತೆ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೆ. ನೀನು ಇಷ್ಟೆಲ್ಲ ಮುಂದುವರ್ಕೊಂಡು ಬಂದಿದ್ದೀಯ ಅಂದರೆ ನಾನು ಯಾರ ಮುಖನೂ ನೋಡೋಕ್ಕಿಲ್ಲ ನಿಜವಾಗ್ಲೂ. ಮೊದಲನೇ ಹೆಂಡತಿ ಬದುಕಿದ್ದಂಗೇನಿಯ, ಮೊದಲನೇ ಹೆಂಡತಿ ಸಂದಕ್ಕಿದ್ದಂಗೇನೇನಿಯ. ನೀನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿದ್ದೀಗ ಅಂತಂದರೆ ಇದನ್ನೆಲ್ಲ ಸಹಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ ನಾನು ತಯಾರಿನೇನಿಯ ಇಲ್ಲ. ನನಗೆ ಡೈವರ್ಸ್ ಕೊಟ್ಟಿಲ್ಲ, ನೀನು ಏನೂ ಕೊಟ್ಟಿಲ್ಲ. ಇಷ್ಟು ಕೊಡ್ದಿದ್ದಂಗೆ ನೀನು ಇನ್ನೊಂದು ಮದುವೆ ಅದು ಹೆಂಗೆ ಮಾಡ್ಕೊಂಬಿಟ್ಟು ಬಂದೆ? ಅಷ್ಟು ಸಲ ಕೇಳಿದ್ರು ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ಕೊಡ್ದಿದ್ದಂಗೆ ಕುಂತಿದ್ದಳು ಬಿತ್ರಿ ನೀನು ಕುಂತಿರ್ಬೇಕಾದ್ರೆ ಡೈವರ್ಸ್ ಬೇಡ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅಕ್ಕ ಏನು ಮಾತಾಡಬಾರ್ದು.
ಸುಮ್ಕೇಣಿಯ ಮಾಡಿ ತೋರಿಸ್ಬೇಕು ಇವ್ರಿಗೆಲ್ಲನೂ. ಇವ್ರ ಹತ್ರ ಸುಮ್ಮನೆ ಮಾತಾಡ್ತಾ ಇದ್ರೆ ಸುಮ್ಕೇಣಿಯ ನಮ್ಗೇನಿಯ ತಲೆನೋವು. ನೀನೇನು ಮಾತಾಡ್ಬೇಡ, ನೀನು ಸುಮ್ಕೆ ಇರು. ಮಾಡಿ ತೋರ್ಸೋಣ ಈ ಮಳ್ಳಿಗೆ ನಾವೇನು ಅಂತ ಹೇಳ್ಬಿಟ್ಟು. ಅವಾಗ ಏನಿ ಅರ್ಥ ಆಗೋದು. ಈ ಮಳ್ಳಿಗೆ ಅಲ್ಲಿ ಗಂಟ ಏನು ಅರ್ಥ ಆಗಕ್ಕಿಲ್ಲ. ಲೇ, ಎದ್ರುಕೊಳಕ್ಕೆ ನಾನೇನು ಪ್ರೇಮ ಅಲ್ಲ, ನಾನೇನು ರಾಧ ಅಲ್ಲ, ಸರಿನಾ? ಎದ್ರುಕೊಳ ಮಾತ ಇಲ್ಲ ಈ ಭದ್ರಮ್ಮನ ಮಗಳು. ಎದ್ರುಕಂತೀನಿ ಅಂತ ಅನ್ಕೊಂಬಿಟ್ಟ ಪದ್ದಿ. ನಿನ್ನ ಮನೆಗಿರೋರ್ನೆಲ್ಲ ಎದುರಿಸ್ಬೋದು, ಆದರೆ ನನ್ನ ಯಾವುದೇ ಕಾರಣಕ್ಕೂ ಎದುರಿಸೋಕ್ಕಾಗಕ್ಕಿಲ್ಲ ನಿನ್ನ ಕೈಲಿ. ರೀ, ಬರ್ರಿ ಹೋಗೋಣ. ಅದೇನು ಮಾಡ್ಕೊಂತಾರೋ ಮಾಡ್ಕೊಳ್ಳಿ, ನೀವು ತಲೆ ಯಾಕೆ ಕೆಡ್ಸ್ಕೊಂತೀರಾ? ನಡೀರಿ, ಹೋಯ್ತಾ ಇರೋಣ. ಇವಳ ಬಗ್ಗೆ ಎದ್ರುಕೊಂಡು ಇವಳ ಹತ್ರ ಎದ್ರುಕೊಂಡು ಕುಂತ್ಕೊಳ್ಳೋಂಥದ್ದು ಏನೂ ಇಲ್ಲ. ಪೊದ್ದಿ ಅಂತೋಳು, ಪೊದ್ದಿ ಇಂತೋಳು, ಪೊದ್ದಿ ಶಾನೆ ಬುದ್ಧಿವಂತೆ. ಇವಳು ಬುದ್ಧಿವಂತಿಕೆ ಏನು ಅಂತ ನನಗೂ ಸಂದಾಗ ಗೊತ್ತು. ನಡೀರಿ ಹೋಗೋಣ. ಮಾನ್ಗೆಟ್ಟೋಳು ಇವಳಂತೂ. ಇವಳು ಇವರಮ್ಮ ಮಾನ್ಗೆಟ್ಟೆ ನೀನು ನಿಂತ್ಕೊಂಡವ್ರೆ ಅಂತಾನೆ ನೀ ಅನ್ನಿಸ್ತದೆ. ಮಾನ್ಗೆಟ್ಟೋಳು. ನನಗಂತೂ ಏನು ಮಾಡಬೇಕು ಅಂತಾನೆ ಅರ್ಥ ಆಯ್ತಿಲ್ಲ. ಈ ನನ್ನ ಮಗ ಅಂತೂ ಬದಲಾಗಂಗೆ ಕಾಣೆ. ಥೂ ರಾಧಾ, ನನ್ನ ಕ್ಷಮಿಸ್ಬಿಡವ, ನನ್ನ ಕ್ಷಮಿಸ್ಬಿಡು. ನೋಡು, ಈ ನನ್ನ ಮಗ ನಿನಗೆ ಯಾವುದೇ ಕಾರಣಕ್ಕೂ ಸಿಗಕ್ಕಿಲ್ಲ, ಸೆಟ್ಟು ಆಗಕ್ಕಿಲ್ಲ ಕಣವ. ನೋಡವ, ನೀನು ಇವನಿಗೆ ಡೈವರ್ಸ ಕೊಟ್ಬಿಡು. ಇನ್ನು ನಮಗೆ ಈ ಸವಾಸನೆಯ ಬೇಡ. ಡೈವರ್ಸ್ ಕೊಟ್ಬಿಟ್ಟು ಸುಮ್ಕೆನೆಯ ನನ್ನ ಮಗಳು ಥರ ಈ ಮನೆಯಾಗಿದ್ಬಿಡು. ನೋಡು, ನಿಂಗೆ ಆಗಲೇ ನಾನು 2 ಎಕರೆ ಜಮೀನೂ ಬರ್ಕೊಟ್ಟಿದ್ದೀನಿ. ನೋಡು, ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ನಾನೇ ಏನಿಯ ಮದುವೆ ಮಾಡ್ತೀನಿ ನಿಂದು. ನೀನು ಏನು ಬೇಜಾರು ಮಾಡ್ಕೋಬೇಡ ಕಣವ. ಇವತ್ತಿಂದ ನೀನು ಈ ಮನೆ ಮಗಳೇನೇನಿಯ. ನೋಡು, ನಿನ್ನ ಜೀವನ ಹಾಳು ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಮುಂದೆ ನೀನು ಹಾಳಾಗ ಹೋಗಕ್ಕೆ ನಾನು ಬಿಡೋದೂ ಇಲ್ಲ. ನೋಡು, ನೀನು ಇವತ್ತಿಂದ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಷ್ಟೇನೇನಿಯ. ಬ್ಯಾರೆ ಸೊಸೆರು ಬ್ಯಾರೆ ಅತ್ತೆರು ಯಾವ ಥರ ಇರ್ತಾರೋ ನನಗಂತೂ ಗೊತ್ತಿಲ್ಲ, ಅದು ಬೇಕಾಗೂ ಇಲ್ಲ. ಆದರೆ ನಾನು ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕ. ನೀನೇನೇನಿಯ ನನ್ನ ಮಗಳು, ಈ ಮನೆ ಮಗಳು ರಾಧಾ ಅಷ್ಟೇನೇನಿಯ. ನೋಡು, ಇನ್ನೇನಿದ್ರು ನಿಂಗೊಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಈ ನನ್ನ ಮಗನಿಗೆ ಕೊಟ್ಬಿಡವ ಡೈವರ್ಸ. ಅತ್ತೆ, ನೀವೇನತ್ತೆ ಹಿಂಗೆ ಹೇಳ್ತೀರಾ? ರಾಧಾಕ್ಕನ ಜೀವನ ಸೆಟ್ಲ್ ಮಾಡೋದೇನೋ ಗೊತ್ತು, ಆದರೆ ಈ ಬಿಗ್ನೆಸ್ಸಿಗೆ ಎದ್ರುಕೊಂಡು ಡೈವರ್ಸ್ ಕೊಟ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅಂತೇಳ್ಬಿಟ್ಟು ಕಿಸಾಡ್ಕೊಂಡು ಅದಕ್ಕಿಲ್ವಾ ಅತ್ತೆ? ಈಗ ಸದ್ಯಕ್ಕೆ ನಾವು ಕ್ವಾಪ್ದಾಗಿದ್ದಾಗ, ಖುಷಿಯಾಗಿದ್ದಾಗ ಯಾವ ನಿರ್ಧಾರನೂ ತಗೋಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ನಾವು ಯಾವ ನಿರ್ಧಾರನೂ ತಗೋಬಾರ್ದು ಕಣತ್ತೆ. ಇಂಥ ಟೈಮಾಗೆ ಏನು ಕತೆ ತಗೋಬೇಕು ನೋಡೋಣ ಇರಿ, ಇನ್ನು ಟೈಮ್ ಐತೆ. ರಾಧಕ್ಕ, ತಲೆ ಕೆಡಿಸ್ಕೊಂಬಿಡ, ನೀನು ಆರಾಮಾಗಿರು. ಮುಂದೆ ಏನು ಮಾಡಬೇಕು ಅದನ್ನು ಮಾಡೋಣ, ನಡಿ.